ಪ್ರಯತ್ನವನ್ನು ನಾವು ಹೇಗೆ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಾಡಿದ್ದೀವೋ, ಹೇಗೆ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಗೋಪಾಲಕೃಷ್ಣ ಬೇಳೂರವ್ರ ಪರವಾಗಿ ಮಾಡಿದ್ದೀವೋ, ಅದೇ ರೀತಿ ಅಷ್ಟೇ ಸೀರಿಯಸ್ ಆಗಿ ನಾವು ಈ ಚುನಾವಣೆಯಲ್ಲೂ ಕೂಡ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಎಲ್ಲ ಹಂತದಲ್ಲೂ ಕೂಡ ಈ ಬಿ ಜೆ ಪಿಯನ್ನು ನಾವು ಸೋಲಿಸಬೇಕು ಮತ್ತು ಬಿ ಜೆ ಪಿಯನ್ನು ನಿರ್ನಾಮ ಮಾಡಬೇಕು. ಅದು ಕಾಂಗ್ರೆಸ್ನವರ ಗುರಿ ಆಗ್ತದೆ. ಯಾಕೆಂದರೆ ನಾವು ಈ ದೇಶದಲ್ಲಿ ಬಿ ಜೆ ಪಿ ಅಂತ ಪಕ್ಷ ಇದ್ದರೆ, ಅದು ಚಿಗುರಿದರೆ, ಬೆಳೆದ್ರೆ ಈ ಸಮಾಜದ ವ್ಯವಸ್ಥೆಯೇ ಕೆಟ್ಟು ಹೋಗುತ್ತೆ. ಸಮಾಜವನ್ನೆಲ್ಲ ಛಿದ್ರ ಮಾಡಿದಂಥ ಕುಖ್ಯಾತಿ ಮೋದಿಯವರಿದ್ದು. ನಮ್ಮ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ನಾವು ಭಾರತೀಯರು. ಈ ಭೂಮಿ ಶಿಕ್ಷೆ ಆಗುವಂಥ ಕೆಲಸ ಅವ್ರು ಮಾಡಬೇಕು, ಸರ್ಕಾರ ಮಾಡಬೇಕು, ಅದು ಮಾಡ್ತಾರೆ. ಈ ಕೇಸನ್ನು ಸಹ CBI ವಹಿಸ್ಬೇಕು ಅಂತ ಹೇಳ್ತಾರೆ. ಅದು ಯಾವ ಕರ್ಮರೇ ಮಾಡಬೇಕಲ್ಲ. ಇಂಥ ಕೇಸ್ಗಳನ್ನು CBI ವಹಿಸ್ಬೇಕು, ಇನ್ನೊಂದು ವಹಿಸ್ಬೇಕು ಅಂತ BJP ಹೇಳ್ತಾರಲ್ಲ. ಅಲ್ಲಿ ಹಾಲಪ್ಪನ ಕೇಸು CBI ವಹಿಸಿದ್ರಲ್ಲ ಮೊನ್ನೆ. ವಹಿಸ್ಬೋದಿತ್ತಲ್ಲ ಇವರು, ಹೋದ್ ಯಾಕೆ ವಹಿಸಿಲ್ಲ? ಹಂಗಾರೆ ಅವ್ರು CODಗೆ ಏನೋ ಕೊಟ್ಟರು ಅವರು. ಹಂಗಾರೆ ನಮ್ಮ SIT ಅವ್ರು ಏನು ಸ್ಟ್ರಾಂಗ್ ಇಲ್ವಾ? ನಮ್ಮ SIT ಪೊಲೀಸರು ತುಂಬ ಸ್ಟ್ರಾಂಗ್ ಇದ್ದಾರೆ. ಅವರೇ ಸಾಕು, ಇಂಥ ಕೇಸಲ್ಲಿ ಅಲ್ಲೂ ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಗೊಂದಲ ಆಗೋದೇನು ಬೇಡ. ಇವತ್ತು ಸರ್ಕಾರದ ಯೋಜನೆಗಳು ಏನಾಗಬೇಕು, ಕೆಲಸ ಆಗಬೇಕಾದ್ರೆ ಸ್ವಲ್ಪ ನಮಗೆ ತಡ ಆಗುತ್ತೆ. ಈ ಸರಿ ನೋಡಿ, ನಾನು ಭಾಳಷ್ಟು ಗ್ರ್ಯಾಂಟ್ ತಂದಿದ್ದೀನಿ. ಆ ಗ್ರ್ಯಾಂಟ್ ಇವತ್ತು ನಿಮಗೆ ಬಿಡುಗಡೆ ಆಗಕ್ಕೆ ಆಗ್ತಾ ಇಲ್ಲ. ಇವತ್ತೆಲ್ಲ ತಡೆ ಹಿಡಿದು ಕೂತಿದ್ದೀವಿ. ಈಗ ಇನ್ನೇನು ಶುರುವಾಯ್ತು, ಮಳೆಗಾಲ ಶುರುವಾಯ್ತು. ಇನ್ನು ನಾವು ಗಣಪತಿ ಹಬ್ಬ ಆದಮೇಲೆ ಕೆಲಸ ಶುರು ಮಾಡೋ ಪರಿಸ್ಥಿತಿ ಬಂದು ಹೋಗಿದೆ. ಕೆರೆಗಳಿಗೆ ಬಂದಿದೆ, ಕೆರೆಗಳಿಗೆ ದುಡ್ಡು ಬಂದಿದ್ದು. ಈಗ ಏನು ಮಾಡೋಕ್ಕಾಗ್ತಾ ಪರಿಸ್ಥಿತಿ ಆಗಿದೆ ನಮಗೆ. ಹಾಗಾಗಿ ಈ ವರ್ಷ ಅಭಿವೃದ್ಧಿ ಸ್ವಲ್ಪ ಹೋದ ವರ್ಷದ ಗ್ರಾಂಟ್ ಕಮ್ಮಿ ಆಗಿದೆ. ಈ ವರ್ಷ ಹೇಗೂ ಹೇಳಿದ್ದೇನಲ್ಲ, 3,80,00,000 ಇವತ್ತು ಏನು ಸರ್ಕಾರ ಬಿಡುಗಡೆ ಮಾಡಿದ್ದಾರೆ, ಏನು ಬಡ್ಜೆಟಲ್ಲಿ ಹಿಡಿದ್ದಾರೆ, ಅದು ಈ ಸರಿ ಬರುತ್ತೆ, ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಅವಾಗ ಬೇಕಾದಷ್ಟು ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಇದೆ. ಅಭಿವೃದ್ಧಿ ಬಗ್ಗೆ ಏನು ಚಿಂತೆ ಮಾಡ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಈ BJP ಹಣ ಇಲ್ಲ, ಇನ್ನೊಂದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ನೀವು ಗ್ಯಾರಂಟಿಯಲ್ಲಿ ಹೆಣ್ಣು ಮಕ್ಕಳು ಇವತ್ತು ಯಾಕೆ ಖುಷಿ ಇದ್ದಾರೆ ಅಂದರೆ, ಇವತ್ತು ಈ ರೀತಿಯ ಯೋಜನೆಯನ್ನು ಈ ದೇಶದಲ್ಲಿ ಯಾರೂ ಮಾಡಿಲ್ಲ. ನೆನ್ಪಿಡ್ಕೆ, ಯಾವ ಸರ್ಕಾರಗಳು ಮಾಡಲಿಕ್ಕಾಗಿಲ್ಲ. ನೋಡಿದ್ರೆ ಇವಾಗ ಮೋದಿಜಿಯವರ ಭಾಷಣ ಕೇಳ್ತಾ ಇದ್ದೀರಾ ನೀವು. ಇವಾಗ ಚೇಂಜ್ ಆಗಿದೆ. ಇವತ್ತು ಅವ್ರದ್ದು ಹಿಂದುತ್ವ ಪದ ಏನಿದೆ ಅದು ಸ್ವಲ್ಪ ಬದಲಾವಣೆ ಆಗಿ ಹೋಗ್ತಾ ಇದೆ ಇವತ್ತು ಮೋದಿಜಿಯವರು. ಕಾರಣ ಅವ್ರಿಗೆ ಗೊತ್ತಾಗಿದೆ. ಈ ಸರಿ ಹೊಡೆತ ಬಿದ್ದಿದೆ. ಈ ಸರಿ ಮೋದಿ ಮೋದಿ ಅಂತ ಯಾರು ಹೋಗಿ ಕೂಗಾಡ್ಕೊಂಡು ಬಂದಿದ್ರಾ? ಯಾರು ಇರಲಿಲ್ಲ. ಅವರ ಬೆಂಬಲಿಗೆ ಅಷ್ಟೊಂದು ಮೋದಿ ಅಂತ ಯಾರು ಕೂಗಲಿಲ್ಲ. ಕಾರಣ ಅಂದರೆ ಇವತ್ತು ಯುವಕರಿಗೆ ಅವ್ರು ಕೊಟ್ಟಂಥ ಪೆಟ್ಟು, ಉದ್ಯೋಗ ಇಲ್ಲದೆ ಎಷ್ಟೋ ಯುವಕರು ಇವತ್ತು ಏನು ಹತಾಶರಾಗಿದ್ದಾರೆ. ಅದಕ್ಕಾಗಿ ಮೋದಿ ಪರವಾಗಿ ಯಾರು ಹೋಗಿಲ್ಲ. ಅವರು ಈ ದೇಶದ ಉದ್ಯೋಗ ಕೊಡ್ತೀನಿ 2 ಕೋಟಿ ಅಂದಿದ್ರಲ್ಲ, ಅವ್ರಿಗೆ ಕೊಟ್ಟಿಲ್ಲ. ಅದು ಹೋಯ್ತು. ಅದು ಹೋದ್ಮೇಲೆ ಅವರು ಇದೆ ಹೋದ್ ಸರಿ ಯಾಕೆ ಹವಾ ಆಯಿತು ಅಂತ ಹೇಳಿದ್ರೆ, ಅದ್ಯಾವುದೋ ಒಂದು ಇದಾಯ್ತಲ್ಲ, ಎಂಥದ್ದು ಪುಲ್ವಾಮಾ ದಾಳಿ ಒಂದು ಉಪಯೋಗಿಸ್ಕೊಂಡು ಅವತ್ತೆಲ್ಲ ಹುಡುಗರಿಗೆಲ್ಲ ಮಾಯ ಮಾಡಿಬಿಟ್ರು. ಆ ಪುಲ್ವಾಮಾ ದಾಳಿ ಎಷ್ಟು ವರ್ಷ ಮಾಡೋಕ್ಕಾಗತ್ತೆ ಅಲ್ವಾ? ಅದ್ಯಾರು ಕೇಳ್ತಾರ? ಅವ್ಯಾವುದೂ ನಡೆಯಕ್ಕಿಲ್ಲ. ಹಾಗಾಗಿ ಈ ಸರಿ ಇವತ್ತಿನ ಪೇಪರಲ್ಲಿ ನೋಡಿದ್ದೀನಿ, ಮೋದಿಯ ಹವಾ ಕರ್ನಾಟಕದಲ್ಲಿ ನಿಲ್ಲಾಗಿದೆ ಅಂತ. ಈಗ ಇವತ್ತಿನ ಯಾವುದೊಂದು ಇದರಲ್ಲಿ ನೋಡಿದ್ದೀನಿ, ಮೋದಿಜಿಯವರ ಹವಾ ಇಲ್ಲ ಅಂದರೆ ಮೋದಿಜಿಯವರದ್ದು ಏನು ಬಂದು ಹೋದ್ರು ಇದು ಯಾವುದೂ ಸಹ ನಡೆಯೋಕ್ಕಾಗೋದಿಲ್ಲ. ಇವೆಲ್ಲ ಸ್ವಲ್ಪ ದಿನ ನಡೀತಾವೆ. ಹಾಗಾಗಿ ಪಕ್ಷದ ಸಂಘಟನೆ ಹೀಗೆ ಇರಬೇಕು, ಇದೇ ಥರ ಮಾಡ್ಕೊಂಡು ಬರ್ಬೇಕು. ನಾನು ಮಾತ್ರ 3 ತಿಂಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಎಲ್ಲ ಪ್ರಮುಖ ಘಟಕದ ಮುಖಂಡರನ್ನೆಲ್ಲ ಕರೆಸಿ ನಾನು ಸಭೆ ಮಾಡ್ತೀನಿ. ಎಲ್ಲ ಮುಖಂಡರು 3 ತಿಂಗಳಿಗೆ ನಿಮ್ಮನ್ನು ಬಿಡಲ್ಲ. ನಾನು 3 ತಿಂಗಳಿಗೆ ನಿಮ್ಮ ಹೋಬಳಿಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ ಬರೆದಿರ್ಬೇಕು. 3 ತಿಂಗಳಿಗೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡಿ ಅಲ್ಲೇ ಕೂತು ಚರ್ಚೆ ಮಾಡೋದಕ್ಕೆ ನಾನು ಬರ್ತೀನಿ. ಅದು ಆಗಬೇಕು. ಅದ್ರ ಜೊತೆ ಇವೆಲ್ಲ ಆಗಬೇಕು. ಎಲ್ಲ ವಿಂಗ್ಗಳು ಸ್ಟ್ರಾಂಗ್ ಆದರೆ ಮಾತ್ರ ಇವತ್ತು ಇಲ್ಲಿ ನಮ್ಮ ಹಿಂದೂ ಪಾರ್ಟಿ ಬೆಳೀತದೆ. ಇಲ್ಲಾಂದ್ರೆ ಅಲ್ಲೂ ಬೇಕಾದಷ್ಟು ಹಂಗಪತಿ ಭಟ್ರು ಇಂಥವರೆಲ್ಲ ಬಂಡಾಯ ಇದ್ದಾರೆ. ಹಾಗಾಗಿ ಬಂಡಾಯದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರನ್ನ ಸಮಾಧಾನ ಮಾಡಿ ತಗೊಂಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು, ನಮ್ಮ ಅಭ್ಯರ್ಥಿ ನಾವು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ SP ದಿನೇಶ್ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿತ್ತು. ಕೊನೆ ಟೈಮಲ್ಲಿ ಅವರಿಗೆ ಮೋಸ ಮಾಡಿತು. ಹಾಗೆಯೇ ರಮೇಶ್ ಶೆಟ್ಟಿ ಅವರು ಸಹ ಈಗ ಬಂಡಾಯ ಅಭ್ಯರ್ಥಿಯಾಗಿ ಶಿಕ್ಷಕರ ಕ್ಷೇತ್ರಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ ಪಕ್ಷ ನಮಗೆ ಮೋಸ ಮಾಡಿದೆ ಅಂತ ಓಪನ್ ಆಗಿ ಹೇಳ್ತಿದ್ರೆ, ಅದು ಕಾಂಗ್ರೆಸ್ ಟಿಕೆಟ್ ಎಲ್ರಿಗೂ 3 ಜನರಿಗೂ ಕೊಡೋಕ್ಕಾಗಲ್ಲ. ಯಾರು ಒಬ್ಬರಿಗೆ ಕೊಡೋದು. ಟಿಕೆಟ್ ವಂಚಿತರಾದಾಗ ಅದು ಮೋಸ ಅಂತ ಹೇಳೋದು ಸಹಜ ಹೇಳ್ತಾರೆ. ಅವ್ರನ್ನ
ಮನವೊಲಿಸುವಂಥ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮಾಡ್ತಾರೆ. ನಾವು ಟ್ರೈ ಮಾಡ್ತಾ ಇದ್ದೀವಿ. 30 ತಾಲೂಕುಗಳಲ್ಲಿ ಮತದಾನ ನಡೆಯುತ್ತೆ. 30 ತಾಲೂಕುಗಳಲ್ಲಿ 14 ಕಾಂಗ್ರೆಸ್ MLAಗಳಿದ್ದಾರೆ, 1 JDS ಇದೆ, 15 BJP ಇದೆ. ಇದನ್ನು ಹೇಗೆ ನಿಭಾಯಿಸುತ್ತೆ ಕಾಂಗ್ರೆಸ್? ನಮ್ಮದೇ ಆದಂಥ ಸರ್ಕಾರ ಇದೆ, ನಮ್ಮದೇ MLAಗಳಿದ್ದಾವೆ. ನಾವು ಮುಂದೆ ಏನು ಮಾಡಬೇಕು ಅನ್ನೋದು, ಪದವೀಧರಿಗೆ ಏನು ಮಾಡಬೇಕು, ಶಿಕ್ಷಕರಿಗೆ ಏನು ಮಾಡಬೇಕು, ನಮ್ಮ ಸರ್ಕಾರ ಇದೆ. ಅದರಿಂದ ಸರ್ಕಾರ ಮೇಲೆ ವಿಶ್ವಾಸ ಇದೆ. ಅದರಿಂದ ನಮ್ಗೆ ಓಟ್ ಕೊಡ್ತಾರೆ ಭರವಸೆ ಇದೆ. 1 ವರ್ಷ ಆಯಿತು ಸರ್ಕಾರ ಅಸ್ತಿತ್ವಕ್ಕೆ ಬಂದು, ಆದರೆ ಇನ್ನೂವರೆಗೆ NPS ಜಾರಿ ತರಲಿಕ್ಕೆ ಸಮಿತಿ ಮಾಡ್ತೀವಿ ಅಂತ ಹೇಳಿದ್ರೆ, ಆದರೆ ಅಲ್ಲಲ್ಲ, ಸಮಿತಿಯನ್ನು ರಚನೆ ಮಾಡಿದರೆ ಬಿಟ್ಬಿಟ್ರೆ ಅದಕ್ಕೆ ಇನ್ನೂ ಏನೇನು ಬೇಕು ರೂಪುರೇಷೆಗಳು ಅಥವಾ ತಕ್ಷಣ ಮಾಡೋಕ್ಕಾಗೋದಲ್ಲ. ಈಗಾಗಲೇ ಸಮಿತಿ ಮಾಡಿದ್ದಾರೆ, ಸಮಿತಿ ರಚನೆ ಆಗಿದೆ, ಅಷ್ಟರೊಳಗೆ MP ಚುನಾವಣೆ ಬಂದಿದೆ. ಈಗ ಮಾಡೋಕ್ಕಾಗಲ್ಲ. ಸಮಿತಿಯ ರಿಪೋರ್ಟ್ ಏನು ಕೊಡ್ತಾರೆ ಅದರ ಆಧಾರ ಮೇಲೆ ಮುಂದೆ ಮಾಡೋದಲ್ಲ, ಏನೋ ಮಾಡ್ಬೋದು. ಅದು ಹೇಳಕ್ಕೆ ಬರಲ್ಲ, ಮಾಡ್ತೀವಿ ಅಂತ ಈಗ ಹೇಳಕ್ಕೆ ಬರಲ್ಲ. ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ಅದು ಹೇಳಕ್ಕೆ ಬರೋದಿಲ್ಲ. ಖಂಡಿತ ನಮ್ಮ ಸರ್ಕಾರ ಇದೆ, ನಾವು ಶಿಕ್ಷಕರಿಗೆ ಏನು ಮಾಡಬೇಕು ಅದು ಮಾಡೇ ಮಾಡ್ತೀವಿ. ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ನಡೆದಂತಹ ಅಂಜಲಿ ಕೊಲೆಯಲ್ಲಿ ಸರ್ಕಾರದ ಗೃಹ ಇಲಾಖೆ ಏನೂ ಕೆಲಸ ಮಾಡ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಉಪಯೋಗ ಹೊಂದಿದ ಸರ್ಕಾರ ಅಂತ ಹೇಳಿ. ಪಾಪ ಇವ್ರ ಕಾಲದಲ್ಲಿ ಕೊಲೆನೇ ಆಗಿಲ್ಲ ಅಲ್ವಾ? ಕಾಂಗ್ರೆಸ್ ಸರ್ಕಾರ ಗಟ್ಟಿ ಇದೆ, ನಮ್ಮ ಸರ್ಕಾರದಲ್ಲಿ ಸರಿಯಾಗಿ ಕೆಲಸ ನಡೀತದೆ. ಹಾಗೆ ನಿಮ್ಮದೇ ಸರ್ಕಾರ ಹರ್ಷ ಕೊಲೆ ಆಯಿತು, ನೆಂಟ್ಯಾರ್ ಕೊಲೆ ಆಯಿತು, ಬೇಕಾದಷ್ಟು ಮುಸ್ಲಿಮ್ಸ್ ಕೊಲೆ ಆಯಿತು. ಅವಾಗೆಲ್ಲ ಹೋಗಿದ್ರಿ ನೀವು? ಅವಾಗ ನಿಮ್ಮದೇ ಸರ್ಕಾರಕ್ಕೆ ಇದ್ಕಲ್ಲ, ಅಂಥ ದೊಡ್ಡ ಕೊಲೆಗಳು ಆದವಲ್ಲ, ಅವಾಗ ಇದು ಮಾಡಿಲ್ವ ನಿಮಗೆ? ಅದನ್ನೇ ಹೇಳೋದು, ಕೊಲೆಗಳು ಸಹಜವಾಗಿ ಆದಂಥ ಸಂದರ್ಭದಲ್ಲಿ ಕ್ರಮ ತಗೊಳ್ಳೋದು ಮಾಡಬೇಕಷ್ಟೇ. ಸರ್ಕಾರಗಳು ಯಾವುದೇ ಬಂದರೂ ಸಹ ಕ್ರಮ ತಗೊಳ್ಳುವಂಥ ಕೆಲಸ ನಾವು ಮಾಡಬೇಕು ಅಷ್ಟೇ. ಹೇಳಿ ಸುಮ್ಮನೆ ಬೊಮ್ಮಾಯಿ ಮಾಡಿದ್ದೆ ನಾವು ನೋಡಿಲ್ವಾ? ಬೊಮ್ಮಾಯಿ ಸರ್ಕಾರದ, ಯಡಿಯೂರಪ್ಪ ಸರ್ಕಾರದಲ್ಲಿ ಎಷ್ಟು ಕೊಲೆ ಆದರೂ ಏನು ಕ್ರಮ ತಗೊಂಡ್ರಿ ನೀವು? ಏನು ತಗೊಂಡಿದ್ದೀರಿ? ಏನೂ ತಗೊಂಡಿಲ್ಲಲ್ಲ. ಹಂಗೆ ಸರ್ಕಾರ ಗಟ್ಟಿ ಇದೆ, ಕ್ರಮ ತಗೊಳ್ಳೋದು. ಅದೆಲ್ಲ ತಾಕತ್ತು ನಂಬಬೇಕು. ಅವೆಲ್ಲ ನಾವೇ MLAಗಳಿದ್ದೀವಿ, ನಮ್ಮದೇ ಸರ್ಕಾರ ಇದೆ, ನಮ್ಮದೇ 136 ಜನ MLAಗಳಿದ್ದೀವಿ. ಇದು ಹಗಲು ಕನಸು ಕಾಣಕ್ಕೆ ಹೇಳಿ ಅವರಿಗೆ ಅಷ್ಟೇ. ಯಾವುದೇ ಹಿಂದೆ ಪಂದ್ಯ ಇದ್ದಾನಲ್ಲ, ಅವನು ತಿರ್ಕನ ಕನಸು ಕಾಣಕ್ಕೆ ಹೇಳಿ ಅಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ. ಸರ್, ಇವತ್ತು ನೇರವಾಗಿ ಒಂದು ಮಾತು ಹೇಳ್ತೀರಿ, ಯಡಿಯೂರಪ್ಪನವರ ಹಡಬೆ ದುಡ್ಡು ಕೆಲಸ ಮಾಡಲ್ಲ, ಅದಕ್ಕೆ ನಾನು ಬಿಡಲ್ಲ. ಬೇಳೂರು ಗೋಪಾಲಕೃಷ್ಣ ಭಾರಿ ಸ್ಟ್ರಾಂಗ್ ಇದ್ದಾರೆ ಇದರಲ್ಲಿ ಕಾಂಗ್ರೆಸ್ನಲ್ಲಿ ಅಂತ. ಖಂಡಿತ ಈ ಸರಿ ಆ ಸರ್ಕಾರ ಉಳಿಸ್ಬೇಕಾದ್ರೆ ಸರ್ಕಾರ ಇದಕ್ಕೆ ನಾವೇ ಇವತ್ತು ಮೈನ್ ಇರ್ತೀವಿ. ಅದು ಯಾವ ಅಡವಿ ದುಡ್ಡು ತಗೊಬರ್ತೀರಿ, ಯಾವ ಹಣ ತಗೊಬರ್ತೀರಿ, ತಗೊಂಡು ತಾಕತ್ತಿದ್ರು ಬರ್ರಿ. ಅದು ಹೆಂಗೆ ಇದು ಮಾಡ್ತೀವಿ ನೋಡೋಣ. ನಾವು ಚಾಲೆಂಜ್ ಮಾಡ್ತೀವಿ, ನಾವೆಲ್ಲ ಇದ್ದೀವಿ, ಗಟ್ಟಿಯಾಗಿದ್ದೀವಿ. ಸರ್, ಸ್ಥಳೀಯವಾಗಿ ಬರೋದಾದ್ರೆ ಕುಡಿಯುವ ಬರ ಇದೆ, ಕುಡಿಯುವ ನೀರಿಗಾಗಿ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಮಾಡಬೇಕು. ಸಾಗರದಲ್ಲಿ ರಚನೆ ಆಗಿಲ್ಲ, ಒಂದು ಮೀಟಿಂಗ್ ಮಾಡಿಲ್ಲ. ಮೀಟಿಂಗ್ ಮಾಡೋಕ್ಕೆ ಹೆಂಗೆ ಮಾಡಕ್ಕೆ ಬರ್ತೀರಿ? ಚುನಾವಣೆ ಘೋಷಣೆ ಆಗಿದೆ, ನಿಮ್ಗೆ ಅರ್ಥ ಆಗಲ್ಲ. ಅಧಿಕಾರಿಗಳಿಗೆ ಒಂದು ಸೂಚನೆ ಅವ್ರು ಮಾಡ್ತಾ ಇದ್ದಾರೆ, ಅದು ದುಡ್ಡು ಕೊಟ್ಟಾಗಿದೆ. ನಾನು ಅಧ್ಯಕ್ಷ ಇದ್ದಾಗ ಮೀಟಿಂಗ್ ಮಾಡಿದ್ದೀನಿ. ಆ ನಂತರ ಅವರು ಯಾರು ಚುನಾವಣಾ ಆಫೀಸರ್ ಇದ್ದಾರೆ ಅವರೇ ಮಾಡಿರ್ತಾರೆ. ಅವ್ರು ಮಾಡಿ ಆಲ್ರೆಡಿ ಆ ದುಡ್ಡನ್ನು ಬೋರ್ವೆಲ್ ಬಡಿಸಾಗಿದೆ, ಕೆಲಸನೂ ಮಾಡಿ ಆಗಿದೆ. ದುಡ್ಡು ಯಾವುದೂ ಏನಿಲ್ಲ. ಹಾಂ, ಯಾರು ತಿಮ್ಮಿಂಗಲ್ ಅಂತ ಅವ್ರು ಹೇಳಕ್ಕೆ ಹೇಳಿ, ಆಮೇಲೆ ನಾವು ಹಿಡಿದಾಕ್ತೀವಿ. ಗೊತ್ತಾಯ್ತಾ? ಅವ್ರು ತಿಮ್ಮಿಂಗಲ್ ಅಂತ ಯಾರಿಗೆ ಹೇಳ್ಯಾರ ಅಂತ ಕೇಳಿ, ಅಂತ ತಿಮ್ಮಿಂಗಲ್ ಹೇಳಿ ನಾವು ಹಿಡಿದಾಕ್ತೀವಿ.